ಲೋ ಕರೆಕ್ಟ್ ಹೇಳ್ರಿ ಸರ್. ಎಲ್ಲಿ ಹೋಗಿರಿ ಸರ್? ನಿನ್ನೆಯಿಂದ ಮಳೆ ಹಾನಿ ಪ್ರದೇಶಗಳನ್ನ ನಿರಂತರವಾಗಿ ವೀಕ್ಷಣೆ ಮಾಡ್ತಾ ಇದ್ದೀವಿ. ಎಲ್ಲ ರಾಜ್ಯದಾಗ ಎಲ್ಲ ಸಚಿವರು ಕೂಡ ಕೆಲವೊಂದಿಷ್ಟು ಸಚಿವರು ಭೇಟಿ ಕೊಡ್ತಿಲ್ಲ, ಆದ್ರೆ ತಾವು ಕ್ಷೇತ್ರದ ಜನರಿಗೆ, ಜಿಲ್ಲೆ ಜನರಿಗೆ ಸ್ಪಂದಿಸ್ತಾ ಇದ್ದೀರಿ. ನಿನ್ನೆ ಕೂಡ ತುರ್ತು ಸಭೆ ಮಾಡಿದ್ರಿ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆಗೆ. ಇವತ್ತು ಆಯಾ ಹಳ್ಳಿಗೆ ಭೇಟಿಗಳು ಕೊಟ್ಟಿದ್ದೀರಿ. ಪರಿಸ್ಥಿತಿ ಹೇಗಿದೆ ಸರ್ ಬೀದರ್ ತಾಲೂಕಿನಾದ್ಯಂತ ಮತ್ತು ಜಿಲ್ಲೆಯಾದ್ಯಂತ? ಇವತ್ತು ಸ್ವಲ್ಪ ಮಳೆಗೆ ಕಡಿಮೆ ಇದೆ, ಆದರೂ 4-5 ದಿವಸದಿಂದ ಎಲ್ಲ ಇಲ್ಲಿ ತೆಲಂಗಾಣ ಬಾರ್ಡರ್ ಏರಿಯಾಲಿಂದ ನಮ್ಮ ಬೀದರ್ ಡಿಸ್ಟಿಕ್ಗೆ ತುಂಬ ಎಫೆಕ್ಟ್ ಆಗಿದೆ. ಎಸ್ಪೆಷಲಿ ನಾನು 4-5 ದಿವಸದಿಂದ ಕಂಟಿನ್ಯೂ ಎಲ್ಲ ಕಡೆ ವಿಸಿಟ್ ಕೊಟ್ಟಿದ್ದೀನಿ. ಮೊನ್ನೆ ಔರಾದ್ಗೆ ಹೋಗಿದ್ದೆ ನಾನು, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್, DC ಎಲ್ಲ ಆಫೀಸರ್ ಜೊತೆ. ಅದಕ್ಕಿಂತ ಮೊದಲು 2 ದಿವಸ ಹಿಂದೆ ನಾನು ಚಿಲ್ಲರ್ಗಿ, ಚಿಂಕೋಡ್, ಗಾದ್ಗಿ ಮತ್ತು ಯರ್ನಲ್ಲಿ ಆ ಥರ, ಮತ್ತು 3 ದಿವಸ ನಾನು ಈಗ TP ಹಾಕಿದ್ದೀನಿ. 3 ದಿವಸ ಕಂಟಿನ್ಯೂ ಎಲ್ಲ ವಿಲೇಜಸ್ನಲ್ಲಿ ಹೋಗಿ, ಯಾಕಂದರೆ ರೈತರು ತುಂಬ ಕಷ್ಟದಲ್ಲಿದ್ದಾರೆ, ಸುಮಾರು ಬಡವರು ಅಳ್ಳತ್ತಾರೆ. ಅದ್ರ ಸಲುವಾಗಿ ನಾನೇ ನನ್ನ ಸ್ವಂತ ಹೋಗಿ ನೋಡಿ ಇಮಿಡಿಯೇಟ್ ಆ ಪರಿಹಾರಕ್ಕೆ ನಾನು ಮುಖ್ಯಮಂತ್ರಿ ಜೊತೆಗೆ ಮಾತಾಡ್ಬೋದು, ನೋಡಬೇಕು ಅಂತ, ಮತ್ತು ಅವರಿಗೆ ಧೈರ್ಯ ಕೊಡ್ಬೋದು ಅಂತ ನಾನು ಎಲ್ಲ ಊರಿಗೆ ವಿಸಿಟ್ ಕೊಡ್ಲಿದ್ದೇನೆ. ಇವತ್ತು ಜನವಾಡ, ಚಾಂಬೋಳ್, ಹಿಪ್ಪಳಗಾಂವ್ ಮತ್ತು ಬಸಂತಪುರ್ ಆ ಥರ ಒಂದು 6-7 ವಿಲೇಜಸ್ಗೆ ನಾನು ಇವತ್ತು ಟೂರ್ ಇದೆ. ಅಪ್ ಟು 5 ಗಂಟೆ ತನಕ ಟೂರ್ ಹಾಕಿದ್ದೇನೆ. ಮತ್ತು ಎಲ್ಲ ಆಫೀಸರ್ ಇದೆ ಜೊತೆಗೆ, ಅಗ್ರಿಕಲ್ಚರ್ ಇದ್ದಾರೆ, ರೇನು ಇದ್ದಾರೆ, ತಹಸೀಲ್ದಾರ್ ಇದ್ದಾರೆ, ಮತ್ತು ಹಾರ್ಟಿಕಲ್ಚರ್, PWD, KEB ಆ ಥರ ಎಲ್ಲ ಆಫೀಸರ್ ಇದ್ದಾರೆ. ಮತ್ತು ಎಲ್ಲ ಊರಿನಲ್ಲಿ ಸುಮಾರು ಜನ ಸಮಸ್ಯೆನಲ್ಲಿದ್ದಾರೆ. ಆನ್ ದಿ ಸ್ಪಾಟ್ ಏನು ಸಹಾಯತ ಆಗ್ತದೆ ಇಮಿಡಿಯೇಟ್ ಮಾಡ್ಲತ್ತೇನೆ, ಮತ್ತು ಅದು ರಿಪೋರ್ಟ್ ಆದ್ರ ಮೇಲೆ ದೆನ್ ವಿ ಟೇಕ್ ಡಿಟೇಲ್.